ಪುರುಷೋತ್ತಮ ಪುರುಷೋತ್ತಮ. ಪುರುಷ ಅವ್ರಿಗೆ ಏನಾಗಿದೆ ಅಂತ ನೀ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ಅವ್ರಿಗೇನೂ ಆಗಿಲ್ಲ. ಅವ್ರು ಆಡ್ತಿರೋದೆಲ್ಲ ಡ್ರಾಮಾ. ಚೈತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಿನ್ನೆ ರಾತ್ರಿ ನೀನು ಚಿಕ್ಕಮ್ಮನ ಬಗ್ಗೆ ಏನೋ ಹೇಳೋದಕ್ಕೆ ಬಂದೆ. ಈಗಲೂ ಅದನ್ನೇ ಮುಂದುವರ್ಸೋದ್ರೆ ಹೇಗೆ ಹೇಳು? ಖುಷಿ ಅದು. ಚೈತ್ರ, ಚಿಕ್ಕಮ್ಮನ ವಿರುದ್ಧವಾಗಿ ನನಗೆ ಒಂದು ಮಾತು ಕೇಳೋದಕ್ಕೂ ಇಷ್ಟ ಆಗಲ್ಲ. ಅವ್ರು ಹೇಗೆ ಅಂತ ನೀನು ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಅವ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಪುರುಷಿ ಚೈತ್ರ, ಅವ್ರಿಗೆ ನಿಜವಾಗ್ಲೂ ಕಾಲು ಉಳುಕಿದೆ. ನನ್ನ ಕಣ್ಣೆದುರಿಗೆ ಆಗಿರೋದು. ನೀನು ಅದನ್ನು ಡ್ರಾಮಾ ಅಂದರೆ ಹೇಗೆ ಹೇಳು? ಯಾರ ಬೇಕು ಅಂತ ಹೀಗೆ ಮಾಡ್ತಾರ? ಯಾಕೆ ಇಷ್ಟೊಂದು ದ್ವೇಷ ಬೆಳೆಸ್ಕೊತಾ ಇದೆಯಾ ನೀನು? ಪ್ಲೀಸ್ ಚೈತ್ರ, ಅವ್ರು ನನ್ನ ಚಿಕ್ಕಮ್ಮ, ಅರ್ಥ ಮಾಡ್ಕೊ. ಅದನ್ನೇ ಹೇಳ್ತಿದ್ದೀನಿ ಪುರುಷಿ. ಅವರು ಚೈತ್ರ, ನೀನು ನಾನು ಹೇಳೋದನ್ನು ಕೇಳು. ನಾನು ನಿನ್ನನ್ನು ಪ್ರೀತಿಸಿದ್ದೆ ನಿನ್ನ ಒಳ್ಳೆ ಗುಣಕ್ಕೆ. ಆ ಗುಣ ನಿನ್ನಲ್ಲಿ ಹಾಗೆ ಉಳಿಬೇಕು. ಒಂದು ಅರ್ಥ ಮಾಡ್ಕೊ, ನಾನು ನಿನ್ನನ್ನು ಪ್ರೀತಿಸ್ಬೇಕು ಅಂದರೆ ನೀನು ನಮ್ಮ ಚಿಕ್ಕಮ್ಮನ ಗೌರವಿಸ್ಬೇಕು. ಹೋಗು, ಅವ್ರನ್ನ ಚೆನ್ನಾಗಿ ನೋಡ್ಕೊ. ಪುರುಷಿ, ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನು ತಿಳ್ಕೊಂಡಾಗಲ್ಲ ಇವರು. ಯಾಕಿಷ್ಟು ಮುಗ್ಧವಾಗಿ ಯೋಚಿಸ್ತಿದ್ಯಾ? ಈ ಕುರುಡು ಪ್ರೀತಿ ಒಳ್ಳೇದಲ್ಲ ಪುರುಷಿ. ಅವ್ರು ಯಾರು ಅನ್ನೋದು ನಿನಗೆ ಗೊತ್ತಾಗ್ಬೇಕು. ಆದ್ರೆ ಹೇಗೆ ಗೊತ್ತು ಮಾಡಿಸ್ಲಿ? ನೋಡ್ತಾ ಇರಿ, ಇವತ್ತು ನಿಮ್ಮ ಪ್ಲಾನ್ ಎಲ್ಲ ಹೇಗೆ ಉಲ್ಟಾ ಆಗುತ್ತೆ ಅಂತ. ಹೌದಾ? ಇಲ್ಲ ಇಲ್ಲ, ನೋ ಪ್ರಾಬ್ಲಮ್. ಸರಿ. ಅತ್ತೆ, ಇಫ್ ಯು ಡೋಂಟ್ ಮೈಂಡ್, ನಾನು ಹಿಂಗೆ ಆಮೇಲೆ ಫೋನ್ ಮಾಡಲಾ? ಓಕೆ, ಬಾಯ್. ಏನು? ಸಾರಿ ಅತ್ತೆ. ಏನು? ಕ್ಷಮಿಸ್ಬಿಡಿ ಅತ್ತೆ, ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು. ಖುಷಿ ಹತ್ರ ನಿಮ್ಮ ಬಗ್ಗೆ ಹೇಳಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಆ ತಪ್ಪಿನ ಅರಿವು ನನಗೀಗ ಆಗ್ತಿದೆ. ಕ್ಷಮಿಸ್ಬಿಡಿ ಅತ್ತೆ. ಏನು ಮಾತಾಡೋ ದಾಟಿ ತುಂಬಾನೇ ಬದಲಾಗಿದೆ. ಏನು ವಿಷಯ? ಇಲ್ಲ ಅತ್ತೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನೀವು ಮತ್ತು ಪೂಜಾ ಅವತ್ತು ನಮ್ಮ ಬಗ್ಗೆ ಮಾತಾಡ್ಕೊಂಡಿದ್ದನ್ನ ಕೇಳಿಸ್ಕೊಂಡು ನನಗೆ ತುಂಬ ನೋವಾಯಿತು. ಹಾಗಂತ ಅದನ್ನೇ ಇಟ್ಕೊಂಡು ನಾನು ಸಾಧಿಸಬಾರ್ದಿತ್ತು ಅತ್ತೆ. ಸಾಧಿಸು, ಯಾರು ಬೇಡ ಅಂದ್ರು? ನನ್ನ ವಿರುದ್ಧ ಸಾಧಿಸು. ಅದು ಏನು ಡ್ರಾಮಾ ಮಾಡ್ತೀಯೋ ಮಾಡು. ಆದ್ರೆ ನನ್ನ ಡ್ರಾಮಾ ಮುಂದೆ ನಿನ್ನ ಡ್ರಾಮಾ ಏನು ನಡೆಯಲ್ಲ ಚೈತ್ರ.
ಪುರುಷೋತ್ತಮಂಗೆ ನನ್ನ ಬಗ್ಗೆ ಹೇಳಿ ಅವನನ್ನ ನಿನ್ನ ಕಡೆ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ಯಾ? ಮಾಡ್ಕೊ ನೋಡೋಣ. ಆದ್ರೆ ಅವನು ನನ್ನ ಮಾತನ್ನ ನಂಬ್ತಾನೋ ನಿನ್ನ ಮಾತನ್ನ ನಂಬ್ತಾನೋ ನೋಡೇ ಬಿಡ. ಆ ನಿನ್ನ ಪುರುಷೋತ್ತಮನ್ಗೆ ನಾನೇ ಪ್ರಪಂಚ, ನಾನೇ ಸತ್ಯ, ನಾನೇ ದೇವ್ರು. ಅತ್ತೆ, ನಾನು ಸಾರಿ ಕೇಳ್ತಾ ಇದ್ದೀನಲ್ಲ. ನಾನು ನಿನ್ನನ್ನ ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ವಿರುದ್ಧ ಸಂಚ್ ಮಾಡೋ ನಿನ್ನನ್ನ ಈ ಮನೇಲಿ ಉಳಿಸ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಇದೇ ನಿನ್ನ ಪುರುಷೋತ್ತಮನ ಕೈಲಿ ನಾನ್ ನಿನ್ನ ಮನೆಯಿಂದ ಆಚೆ ಹಾಕಿಸ್ದೆ ಹೋದ್ರೆ ನನ್ನ ಹೆಸರನ್ನ ನೀನೇ ಚೇಂಜ್ ಮಾಡು. ಅತ್ತೆ, ನೀವು ನನ್ನ ವಿರುದ್ಧ ಹೋಗ್ಬೇಡಿ. ನಾನು ಬರೋದಿಲ್ಲ. ನಾನು ನಿಮ್ಮ ಮುಂದೆ ತುಂಬ ಚಿಕ್ಕವಳು ಅತ್ತೆ. ಇಲ್ಲ ಕಣೆ, ನೀನ್ ಯಾವತ್ತಿದ್ರೂ ಮಗ್ಳು ಮುಳ್ಳಿದ ಹಾಗೆ. ನಿನ್ನನ್ನ ಮಟ್ಟ ಹಾಕದೆ ಹೋದ್ರೆ ನೀನು ನನ್ನ ಬುಡಕ್ಕೆ ಮುಳುಗೋ ನೀರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಡ್ರಾಮಾ ಎಲ್ಲ ನನ್ನ ಮುಂದೆ ನಡೆಯಲ್ಲ ಬಿಡು. ಇಲ್ಲ ಅತ್ತೆ, ನಾನು ಸೋತು ಬಂದಿದ್ದೀನಿ. ಆದ್ರೆ ನನಗ್ ಸೋತ ಅಭ್ಯಾಸ ಇಲ್ಲ. ನಾನು ಯಾರಿಗೂ ಹೆದ್ರೋಳಲ್ಲ. ನಿನಗೂ ಹೆದ್ರಲ್ಲ, ಆ ನಿನ್ ಖುಷಿಗೂ ಹೆದ್ರಲ್ಲ. ನಿನಗೆ ಆಲ್ರೆಡಿ ಹೇಳಿದ್ದೀನಲ್ವಾ, ಆ ಪುರುಷೋತ್ತಮ ನನ್ನ ಕಾಲಿನ ಕಸ ಇದ್ದ ಹಾಗೆ. ನೀನು ಅದ್ರ ಜೊತೆ ಬಿದ್ದಿರೋ ವೇಸ್ಟ್ ಪೇಪರ್. ಅದನ್ನ ನನ್ನ ಕಾಲಡಿ ಹಾಕೊಂಡು ಯಾವಾಗ ಬೇಕಾದ್ರೂ ಹೊಸ್ಕ ಹಾಕೋ ಶಕ್ತಿ ನನಗಿದೆ. ಮಾತಾಡ್ಬೇಡ, ಸುಮ್ಮನೆ ಹೋಗ್ತಾ ಇರು. ಸರಿ ಅತ್ತೆ, ಥ್ಯಾಂಕ್ಸ್. ಅಮ್ಮ, ನೀನು ಸರಿಯಾಗಿ ಹೇಳಿದೆ. ಅವಳು ಬಂದು ಸಾರಿ ಕೇಳಿದಾಗ ನನಗೆಲ್ಲೋ ಡೌಟ್ ಬಂತು. ನೀನು ಯಾವುದಕ್ಕೂ ಹುಷಾರಾಗಿರಮ್ಮ. ನನಗದನ್ನೆಲ್ಲ ಹೇಳ್ಕೊಡ್ಬೇಕೇನೆ. ನೋಡ್ತಾ ಇರು ಅವಳನ್ನ ಏನು ಮಾಡ್ತೀನಿ ಅಂತ. ಅತ್ತೆ, ನಿಮ್ಮ ಮಾತುಗಳೆಲ್ಲ ಈ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಇವತ್ತಿಗೆ ನಿಮ್ಮ ಆಟಗಳೆಲ್ಲ ಮುಗೀತು. ವಿಕ್ಕಿ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲಮ್ಮ. ಪರವಾಗಿಲ್ಲ, ಹೇಳು. ನಾನು ನಿನ್ನ ತಾಯಿ ಕಣೋ. ನೀನು ಹೀಗೆ ಸಪ್ಪಗಿರೋದನ್ನ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ತಾಯಿಯಾಗಿ ಮಗನ ಶ್ರೇಯಸ್ಸನ್ನು ಬಯಸ್ತಿದ್ದೀನಿ. ಏನಾಯ್ತು ಅಂತ ಹೇಳು. ಅವಳನ್ನು ಬಿಟ್ಟು ಇನ್ನು ಯಾರ ಬಗ್ಗೆ ಯೋಚನೆ ಮಾಡ್ಲಮ್ಮ? ಚೈತ್ರನ? ಹೌದಮ್ಮ. ನಾನು ಎಷ್ಟೇ ಕಷ್ಟಪಟ್ಟರು ನನ್ನಿಂದ ಅವಳನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದಿದ್ರು, ಪದೇ ಪದೇ ಅವಳು ನನ್ನ ಕಣ್ಣು ಮುಂದೆನೇ ಬರ್ತಾ ಇದ್ದಾಳೆ. ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟು
ನಾನು ಸೋತೋಗಿದ್ದೀನಮ್ಮ. ವಿಕ್ಕಿ ಕಳೆದು ಹೋಗಿದ್ದಕ್ಕೆ ಯೋಚನೆ ಮಾಡಿ ಏನು ಪ್ರಯೋಜನ? ನೀನು ಅವಳನ್ನ ಮದುವೆ ಆಗೋ ಋಣ ಇರಲಿಲ್ಲ. ಆದರೆ ಅಮ್ಮ, ಅದೆಲ್ಲ ಮುಗಿದು ಹೋಯ್ತು. ಅವಳು ಬೇರೆಯವ್ರನ್ನ ಮದುವೆ ಆಗಿದ್ದು ಆಯಿತು. ಈಗ ಅವಳ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಹಾಗೆಲ್ಲ ಪರಪುರುಷನ ಪತ್ನಿ ಬಗ್ಗೆ ಯೋಚನೆ ಮಾಡಬಾರ್ದು. ಪರಪುರುಷನ ಪತ್ನಿ ಪಾಷಾಣಕ್ಕೆ ಸಮಾನ ಅಂತಾರೆ. ಆದರೆ ಅಮ್ಮ, ಅವಳ ಹೇಗೆ ಮರೀಲಿ? ಮರಿಬೇಕು, ಬೇರೆ ದಾರಿನೇ ಇಲ್ಲ. ನೀನು ಆಸೆ ಪಟ್ಟೆ, ಆದರೆ ಅದು ದಕ್ಕಲಿಲ್ಲ. ಅಲ್ಲಿಗೆ ಮರೆತು ಸುಮ್ಮನಾಗೋದು ಬುದ್ಧಿವಂತರ ಲಕ್ಷಣ. ಅವಳ ಬಗ್ಗೆ ವಿನಾಕಾರಣ ಯೋಚನೆ ಮಾಡಿ ನಿನ್ನ ಸಮಯ, ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡ. ನಿನಗೆ ವಯಸ್ಸಿದೆ, ಮಾಡಬೇಕಾದ ಕೆಲಸ 1000 ಇದೆ. ನೀನು ಅವಳನ್ನು ಮರ್ತು ಬಿಡು. ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಮ್ಮ, ಆದರೆ ಆಗ್ತಿಲ್ಲ. ಏನು ಮಾಡಲಿ? ನೀನು ಪ್ರಯತ್ನ ಪಡಬೇಕು. ಪ್ರಯತ್ನಕ್ಕೆ ಮೀರಿದ್ದು ಯಾವುದೂ ಇಲ್ಲ. ಪ್ರೀತಿ ಪ್ರೇಮ ಅನ್ನೋದು ಚೈತ್ರನಲ್ಲೇ ಸಿಗ್ಬೇಕು ಅಂತೇನೂ ಇಲ್ಲ. ಅದು ನೀನು ಭ್ರಮೆ ಕಣೋ. ಅವಳನ್ನ ಮೀರಿದ ಹುಡುಗಿ ನಿನಗೆ ಸಿಗ್ತಾಳೆ ಕಣೋ. ಅಂಥವಳನ್ನ ನೋಡಿ ಮದುವೆ ಆಗಿ ಸುಖವಾಗಿರು. ಅಮ್ಮ, ಒಂದು ಸಲ ಮನಸ್ಸಲ್ಲಿ ಒಬ್ಬರನ್ನ ಇರಿಸ್ಕೊಂಡ ಮೇಲೆ ಆ ಜಾಗದಲ್ಲಿ ಬೇರೆ ಒಬ್ಬರನ್ನ ಕಲ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ನನ್ನ ಸಂಕಟ ನಿನಗೆ ಅರ್ಥ ಆಗಲ್ಲ ಬಿಡಮ್ಮ. ಅದು ಹಾಗಲ್ಲಪ್ಪ. ಚೈತ್ರ ನಿನ್ನ ಮನಸ್ಸಿಗೆ ಬರೋಕ್ಕೆ ಮುಂಚೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರಿದ್ರು? ಆಗ ನೀನು ಬದುಕಿರ್ಲಿಲ್ವಾ? ಈಗ ಮಾತ್ರ ಚೈತ್ರ ಇಲ್ಲ ಅಂದರೆ ಆಕಾಶನೇ ತಲೆ ಮೇಲೆ ಬಿದ್ದವರಾಗಿ ಯಾಕೆ ಕೂತಿದ್ಯಾ? ಎದ್ದು ಬಾ, ಊಟ ಮಾಡು. ಪ್ಲೀಸ್, ನನಗೆ ಬೇಡ, ನೀನು ಹೋಗಿ ಮಾಡು. ಬೇಡ ಅಂದರೆ ಹೇಗೋ? ಇದನ್ನೇ ನಾನು ಹೇಳಿದ್ದು. ಕಾಲ ಎಲ್ಲನೂ ಮರೆಸುತ್ತೆ ಅಂತ ಹೇಳ್ತಾರೆ. ನೋಡಪ್ಪ, ಚೈತ್ರ ಬೇರೆ ಮದುವೆ ಆಗಿದ್ದಾಳೆ. ಅವಳು ಗಂಡನ ಜೊತೆ ಅವಳು ಸುಖವಾಗಿದ್ದಾಳೆ. ಈಗ ನೀನು ಅವಳ ತಂಟೆಗೆ ಹೋಗಬೇಡ. ಅವಳ ಜೀವನ ನಿನಗೆ ಬೇಕಾಗಿಲ್ಲ. ನಿನ್ನಿಂದ ಅವಳಿಗೆ ತೊಂದರೆ ಆಗೋದು ಬೇಡ. ಹಾಗೇನಾದರೂ ನೀನು ಅವಳಿಗೆ ತೊಂದರೆ ಮಾಡೋಕೆ ಹೋದರೆ ನೀನು ಇಷ್ಟಪಟ್ಟವಳಿಗೆ ನೀನೇ ತೊಂದರೆ ಮಾಡಿದಾಗುತ್ತೆ. ತಟ್ಟೆಗೆ ಊಟ ಬಿಡಿಸ್ತೀನಿ, ಕೈಕಾಲು ಮುಖ ತೊಳ್ಕೊಂಡು ಬಾ. ಏನು ನಿನಗೆ ಹೇಳಿದ್ದು, ಬೇಗ ಬಾ. ಏನಮ್ಮ ಇದು ಚೈತ್ರ? ಬೆಳಗ್ಗೆ ಎದ್ದು ನಾನು ಕೇಳದೆ ಇದ್ರು ನನಗೋಸ್ಕರ ಇಷ್ಟೊಂದು ಪ್ರೀತಿಯಿಂದ ಕಾಫಿ ತಂದು ಕೊಡ್ತಿದ್ಯಾ? ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ ನೋಡು. ಅತ್ತೆ, ಕಾಫಿ ತಗೊಳ್ಳಿ. ಏನು ಹೊಸ ಕಥೆನಾ? ನಾನು ಯಾಕತ್ತೆ ಕತೆ ಹೇಳಿ? ಅಂದ್ರೆ ಇದು ಕಥೆ ಅಲ್ಲ, ಜೀವನ ಅಂತ ಹೇಳ್ತಿದ್ಯಾ? ಇರ್ಲಿ. ಅತ್ತೆ, ನಾವೇ ಯಾಕೆ ಜಗಳ ಆಡ್ಕೊಳ್ಳೋದು? ಇನ್ಮೇಲೆ ಇಬ್ರು ಒಂದಾಗಿರೋಣ. ನಾವು ಒಂದಾಗೋದಕ್ಕೆ ಕಷ್ಟ ಆಗಿದೆ ಅಂತ ಹೇಳಿ ಬದುಕು ಜಟಕ ಬಂಡಿ ಪ್ರೋಗ್ರಾಮ್ಗೆ ಹೋಗಿಲ್ಲಮ್ಮ. ಹೇಳು, ಏನ್ ನಿನ್ ಪ್ರಾಬ್ಲಮ್ ಅಂತ? ಅತ್ತೆ, ನಾನು ಒಂದು ಹೆಣ್ಣು, ನೀವು ಒಂದು ಹೆಣ್ಣು.
ನಾನು ಹೇಗೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನೋ ಹಾಗೆ ನೀವು ಒಂದು ಕಾಲದಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದಿರೋರು. ಏನೇ ನಿನ್ನೆಯಿಂದ ಸಿಕ್ಕಾಪಟ್ಟೆ ಡೌ ಮಾಡ್ತಾ ಇದೀಯಾ? ಹೊಚ್ಚಿಗೆ ಹಿಡ್ದಿದ್ಯಾ ಹೇಳು. ಬೇಕಿದ್ರೆ ನಿಮ್ಮ ಹಾನ್ಸ್ಗೆ ನಾನೇ ಫೋನ್ ಮಾಡಿ ಕರೆಸ್ತೀನಿ. ಅತ್ತೆ, ನನಗೆ ಹುಚ್ಚಿಡ್ದಿಲ್ಲ. ಆದರೆ ನಮ್ಮ ಹುಚ್ಚಾಟದಲ್ಲಿ ಈ ಮನೆ ಹೊಡೆಯೋ ಕೆಲಸ ಆಗಬಾರ್ದು. ಹೆಣ್ಣಿಗೆ ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನ ಇದೆ. ಅದಕ್ಕೆ ಕಳಂಕ ಬರೋ ಹಾಗೆ ನಾವು ನಡ್ಕೊಳ್ಬಾರ್ದು ಅತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮನೆ ಹೊಡೆಯೋ ಕೆಲಸ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್. ಇಬ್ರು ಒಟ್ಟಿಗೆ ಇರೋಣ, ಅನುಸರಿಸ್ಕೊಂಡು ಬದುಕೋಣ. ನಮ್ಮಿಬ್ರು ಪೈಪೋಟಿನಲ್ಲಿ ನಿಮ್ಮನ್ನ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಪುರುಷೋತ್ತಮನ ಮನಸ್ಸು ಒಡೆದು ಹೋಗುತ್ತೆ. ಈ ಮನೆ ಮುರಿದು ಹೋಗುತ್ತೆ ಅತ್ತೆ. ಸಾಕ್ ನಿಲ್ಸೆ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದೇನೋ ಹರಿಕತೆ ಹೇಳ್ತಾನೆ ಇದ್ಯಾ. ನಾನು ನಿಂಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನಿನ್ನನ್ನ ನಾನು ಈ ಮನೆಯಿಂದ ಆಚೆ ಹಾಕಿದ್ಮೇಲೆ ನೀನ್ ಯಾವ್ದಾದ್ರು ಒಂದು ಸ್ಕೂಲ್ಗೆ ಟೀಚರ್ ಆಗಿ ಸೇರ್ಕೊಂಡ್ಬಿಡು. ಅಲ್ಲಿ ಮಕ್ಳಿರ್ತಾರಲ್ಲ, ಅವ್ರಿಗೆಲ್ಲ ಈ ಪಾಠನ ಹೋಗಿ ಹೇಳ್ಕೊಡು. ಅವರು ಇದನ್ನ ಕೇಳಿದ್ರು ಕೇಳ್ಬೋದು. ಗೊತ್ತಾಯ್ತಲ್ಲ? ಇದೇ ನಿಮ್ಮ ಕೊನೆ ನಿರ್ಧಾರನ? ನೀವು ಬದಲಾಗಲ್ಲ? ಇದೇನೇ ಇದು, ಇಷ್ಟು ಬೇಗ ವರ್ಷ ಬದಲಾಯಿಸ್ತಾ ಇದ್ಯಾ? ಯಾಕೆ ತಲೆ ತಿರುಗ್ತಾ ಇದ್ಯಾ? ಪುರುಷೋತ್ತಮನ್ ಮುಂದೆ ನಿಮ್ಮ ಬಣ್ಣ ಬಯಲ್ ಮಾಡಿದ್ರೆ ತಲೆ ತಿರುಗಿ ಬೀಳೋದು ನೀವು. ನಿಮ್ಮ ಬಣ್ಣ ಬಯಲ್ ಮಾಡಿದ್ರೆ ತಲೆ ತಿರುಗಿ ಬೀಳೋದು ನೀವು. ನೀನೇನ್ ಮೆಂಟ್ಲಾ ಲೂಸಾ? ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ. ಮೋಸ್ಟ್ಲಿ ನೀನ್ ಹಾಫ್ ಮೆಂಟ್ಲೇ ಇರ್ಬೇಕು. ನಿಮ್ಮ ಬಂಡವಾಳ ಬಯಲ್ ಮಾಡಕ್ ಮುಂಚೆ ನಿಮಗೊಂದು ಅವಕಾಶ ಕೊಡೋಣ ಅಂತ. ಅದೇ ನೀನೇನೆ ನನಗೆ ಅವಕಾಶ ಕೊಡೋದು? ನಾನು ನಿನಗೆ ಅವಕಾಶ ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೋ. ಇನ್ನೊಂದು ಮಾತು ನಿನ್ನ ಬಾಯಿಂದ ಬರಬಾರ್ದು. ಬಂದ್ರೆ ನಿನ್ನ ಕುತ್ತಿಗೆ ಹಿಡಿದು ಈಗ್ಲೇ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಕಣೆ. ಈಗ್ಲೂ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ನಿನ್ನ ಪುರುಷೋತ್ತಮನ ನಾನು ಬೇರೆ ಮಾಡೇ ಮಾಡ್ತೀನಿ ಕಣೆ. ಅದು ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗೆ. ನೀವು ಬದಲಾಗ್ತೀರಾ ಅಂತ ಪ್ರಯತ್ನ ಪಟ್ನಲ್ಲ, ಅದು ನನ್ನ ಮುಟ್ಟಾಳ್ತನ. ಇವತ್ತೇ ನಿಮ್ಮ ಬಂಡವಾಳನ ಪುರುಷಿ ಮುಂದೆ ಬಯಲ್ ಮಾಡ್ತೀನಿ. ಏ ಹೋಗೆ, ಅದು ಏನ್ ಹೇಳ್ತೀಯೋ ಹೇಳ್ಕೊ ಹೋಗೆ. ನಾನು ನೋಡೇ ಬಿಡ್ತೀನಿ, ಹೋಗೆ. ಗೊತ್ತಿಲ್ಲ ಕಣೆ ಚೈತ್ರ, ನಿನ್ನ ಕೈನಲ್ಲಿ ಏನು ಮಾಡಕ್ಕಾಗಲ್ಲ ಕಣೆ. ಅದ್ ನಿನಗೆ ಗೊತ್ತಿಲ್ಲ. ಅಮ್ಮ, ಇವಳು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂದ್ರೆ ನನ್ಗೆ ಯಾಕೋ ಡೌಟು. ಇವಳು ಬೇರೆ ಪ್ಲಾನ್ ಏನಾದರೂ ಮಾಡಿದಾಳ? ಹೆದರ್ಕೋಬೇಡ್ಬೇಕು ಪೂಜಾ. ಆ ಚೈತ್ರನ ಕೈಲಿ ಏನು ಮಾಡಕ್ಕಾಗಲ್ಲ. ಆ ಪುರುಷೋತ್ತಮ ಇವಳ ಮಾತನ್ನ ಒಂದಿಷ್ಟು ಕೂಡ ಕೇಳಲ್ಲ ಕಣೆ. ಯಾಕೆಂದ್ರೆ ಅವನು ನನ್ನ ಚಾಟಿನಲ್ಲಿರೋ ಬುಗ್ರಿ ಕಣೆ. ನಾನು ಆಡ್ಸಿದ್ರೆ ಮಾತ್ರ ಅವನು ಆಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ತೆಪ್ಪಗೆ ಮೂಲೆಯಲ್ಲಿ ಬಿದ್ದಿರ್ತಾನೆ. ನೋಡ್ತೀನಿ ಇವಳು ಅದೇನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ ಕಣೆ.
ಹೇಳಿ ಚೈತ್ರ. ಪುರುಷಿ ಎಲ್ಲಿದ್ಯಾ? ಆಫೀಸಲ್ಲಿದ್ದೀನಿ. ಪುರುಷಿ, ನೀನು ಅರ್ಜೆಂಟಾಗಿ ಮನೆಗೆ ಹೊರಟು ಬಾ. ಏಕೆ? ಚಿಕ್ಕಮ್ಮ ಹುಷಾರಾಗಿದ್ದಾರೆ ತಾನೆ? ಯಾರಿಗಾದ್ರೂ ಏನಾದರೂ ಅಪಾಯ ಆಯ್ತಾ? ಅಪಾಯ ಆಗೋದ್ರಲ್ಲಿದೆ ಪುರುಷಿ. ನಿಮ್ಮ ಚಿಕ್ಕಮ್ಮ ಹುಷಾರ್ ತಪ್ಪೋ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಬೇಗ ಹೊರಟು ಬಾ. ಚಿತ್ರ, ಏನಾಯ್ತು ಸರಿಯಾಗಿ ಹೇಳು. ಪುರುಷಿ, ವಿಷಯ ಸೀರಿಯಸ್ ಆಗಿದೆ, ಬೇಗ ಹೊರಟು ಬಾ. ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಭಸ್ಮಾನಗರಾಯ ಭುವನೇಶ್ವರಾಯ ನಿತ್ಯಾಯ ಶುದ್ಧ